ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. 2023-24ನೇ ಸಾಲಿನಲ್ಲಿ SSLC ಪರೀಕ್ಷೆ 2 ಬರೆದು ಫಲಿತಾಂಶಕ್ಕಾಗಿ ಕಾಯ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನದು ಅಂತ ಹೇಳಿದ್ರೆ ಇನ್ನ ಕೇವಲ ಕೆಲವೇ ಸಮಯದಲ್ಲಿ ನಿಮ್ಮ ಫಲಿತಾಂಶ ಪ್ರಕಟಗೊಳ್ಳುತ್ತೆ ಅಂತ ಹೇಳಿ ನಮಗೆ ತಿಳಿದು ಬಂದಿದೆ. ಹಾಗಾದ್ರೆ ಫಲಿತಾಂಶವನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ ನೋಡೋದಾದ್ರೆ kar.nic.in ಅಂತ ಹೇಳಿ ಹೋಗ್ಬಿಟ್ಟು ವೆಬ್ಸೈಟ್ಗೆ ಅಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೇನೆ ನಿಮ್ಮ ಹೆಸರು ಹಾಗೇನೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಮೆನ್ಷನ್ ಮಾಡಿದ್ರೆ ಈಸಿಯಾಗಿ ನಿಮ್ಮ ಫಲಿತಾಂಶವನ್ನ ನೀವು ಪಡೆದುಕೋಬಹುದಾಗಿದೆ. ಹಾಗೆ 2023-24ನೇ ಸಾಲಿನ SSLC ಪರೀಕ್ಷೆ 2 ಜೂನ್ 14ರಿಂದ ಪ್ರಾರಂಭವಾಗಿ ಜೂನ್ 21ರ ತನಕ ನಡೆದಿತ್ತು. ಯಾರೆಲ್ಲ ಪರೀಕ್ಷೆ 1ರಲ್ಲಿ ಅನುತ್ತೀರ್ಣರಾಗಿದ್ರು, ಹಾಗೆ ಪರೀಕ್ಷೆ 1ಕ್ಕೆ ಗೈರು ಹಾಜರಾದವರು, ಹಾಗೇನೆ ಪರೀಕ್ಷೆ 1ರಲ್ಲಿ ಕಡಿಮೆ ಅಂಕಗಳನ್ನ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನೀವು ಪರೀಕ್ಷೆ 2 ಬರೆದು ಇವಾಗ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀರಾ. ಸೊ ಅಂತೂ ಇಂತೂ ಫಲಿತಾಂಶದ ದಿನ ಬಂದೇ ಬಿಡ್ತು. ಕರ್ನಾಟಕ ಸರ್ಕಾರ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 2024ರ SSLC ಪರೀಕ್ಷೆ 2ರ ಫಲಿತಾಂಶವನ್ನು ದಿನಾಂಕ 10/7/2024 ಬೆಳಗ್ಗೆ 11:30ಕ್ಕೆ ಪ್ರಕಟಿಸುವುದಾಗಿ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ. kar.results.nic.in ಈ ಒಂದು ವೆಬ್ಸೈಟ್ನಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೆಯೇ ಹೆಸರು ಹಾಗೆ ಡೇಟ್ ಆಫ್ ಬರ್ತ್ ಅನ್ನ ಹಾಕ್ಬಿಟ್ಟು ರಿಸಲ್ಟ್ ಅನ್ನ ನೋಡಬಹುದಾಗಿದೆ ಅಂತೇಳಿ ಹೇಳ್ತಾ ಎಲ್ಲರೂ ಕೂಡ ನಿಮ್ಮ ರಿಸಲ್ಟ್ ಅನ್ನ ನೋಡಿ ಆಲ್ ದ ಬೆಸ್ಟ್.